ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿಬಿಟ್ಟು ಭಾವಿಸ್ತಿದ್ದೀನಿ. ಸೊ ಇದು ಬಂದುಬಿಟ್ಟು ಸಂಡೇ ವ್ಲಾಗು. ಸಂಡೇ ನಾವು ಶಿಫ್ಟಿಂಗ್ ಮಾಡ್ಕೊಂಡ್ವಿ ಹೊಸ ಮನೆಗೆ. ಫ್ರೈಡೇ ಹಾಲುಕ್ಸಿ ಸ್ಯಾಟರ್ಡೇ ಒಂದಿನ ಗ್ಯಾಪ್ ಕೊಟ್ಟಿದ್ವಿ ಆ್ಯಂಡ್ ಫ್ರೈಡೇ ನೈಟ್ ನಾವು ಅಲ್ಲೇ ಸ್ಟೇ ಕೂಡ ಆಗಿದ್ವಿ. ಸ್ಯಾಟರ್ಡೇ ಒಂದಿನ ಗ್ಯಾಪ್ ಕೊಟ್ಬಿಟ್ಟು ಸಂಡೇ ಆಲ್ಮೋಸ್ಟ್ ಎಲ್ಲದನ್ನು ಕೂಡ ನಾವು ಶಿಫ್ಟಿಂಗ್ ಮಾಡ್ಕೊಂಡ್ವಿ ಹೊಸ ಮನೆಗೆ. ಆ ಸಂಡೆಯಿಂದ ಟಿಲ್ ಎಸ್ಟರ್ಡೇ ಸಂಡೇ ಅಂದರೆ ನಿನ್ನೆ ಸಂಡೇವರೆಗೂ ನನಗೆ ಆಲ್ಮೋಸ್ಟ್ ಕಂಪ್ಲೀಟ್ ಒಂದು ವಾರ ಬೇಕಾಯಿತು. ಎಲ್ಲ ಐಟಮ್ಸ್ನೂ ಜೋಡಿಸ್ಕೊಂಡು ಹೊಂದಿಸಿ ಇಟ್ಕೊಂಡು ಸೊ ನನ್ನ ಡೈಲಿ ರೊಟೀನ್ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 ವೀಕ್ ಬೇಕಾಯಿತು. ಇನ್ನು ಚಿಕ್ಕ ಪುಟ್ಟದೆಲ್ಲ ಇದೆ ಜೋಡಿಸ್ಕೊಳ್ಳೋ ಅಂಥದ್ದು, ಬಟ್ ದಿನ ಮಾಡ್ಕೊಂಡು ಹೋಗಬಹುದು ಅದನ್ನೆಲ್ಲ ಕೆಲಸ ಆದಮೇಲೆ. ಆಫ್ಟರ್ ದಟ್ ಒಂದು 10-15 ನಿಮಿಷ ಅದಕ್ಕೆ ಸ್ಪೆಂಡ್ ಮಾಡಿ ಅಥವಾ ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿಬಿಟ್ಟು ಮಾಡ್ಕೋಬೋದು ಅಂಥೇಳಿ ಒಂದು ಆಲ್ಮೋಸ್ಟ್ ಒಂದು 80% ಅಂತೂ ಮನೆ ಇವಾಗ ಎಲ್ಲ ಸಾರ್ಟ್ ಔಟ್ ಆಗಿದೆ. ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಬಟ್ ಇನ್ನೂ ಈ ಕಡೆದು ಆ ಕಡೆಗೆ ಚೇಂಜಸ್ ಮಾಡೋಣ, ಆ ಕಡೆದು ಈ ಕಡೆಗೆ ಚೇಂಜಸ್ ಮಾಡೋಣ ಅನ್ನೋ ಒಂದು ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಇರುತ್ತೆ. ಅದನ್ನೆಲ್ಲ ಲೇಟರ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಸೊ ಇವತ್ತು ಅಟ್ಲೀಸ್ಟ್ 1 ವೀಕ್ ಆಯಿತು, ಗ್ಯಾಪ್ ಆಯಿತು. ಸೊ ಇವಾಗ ವ್ಲಾಗಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ಡೈಲಿ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಈ ಮನೆ ವಾತಾವರಣ ಮತ್ತು ಆ ಮನೆ ವಾತಾವರಣ ಎರಡನ್ನೂ ಕಂಪೇರ್ ಮಾಡಿದ್ರೆ ಈ ಮನೆ ವೆದರ್ ಸ್ವಲ್ಪ ನಮಗೆ ಕೋಲ್ಡ್ ಅಂತ ಫೀಲ್ ಆಗ್ತಿದೆ. ಯಾಕಂದರೆ ಅಕ್ಕಪಕ್ಕ ಸ್ವಲ್ಪ ದೂರದಲ್ಲಿ ಚಿಕ್ಕ ಪುಟ್ಟ ತೋಟಗಳ ಥರ ಮತ್ತು ಸ್ವಲ್ಪ ಪ್ಲಾಂಟೇಶನ್ ಎಲ್ಲ ಇರೋದ್ರಿಂದ ನಮಗೆ ಸ್ವಲ್ಪ ಕೋಲ್ಡ್ ವೆದರ್ ಅಂತ ನನಗೆ ಫೀಲ್ ಆಗ್ತಿದೆ. ಆ್ಯಂಡ್ ಈ ಮನೇಲಿ ಹೆಂಗೆ ಅಂದರೆ ಸ್ವಲ್ಪ ಗಾಳಿ ಬೆಳಕು ಜಾಸ್ತಿನೇ ಇದೆ ಅಂತ ಹೇಳಬಹುದು. ವೆಂಟಿಲೇಷನು ಅಷ್ಟೇ ತುಂಬ ಚೆನ್ನಾಗಿರೋದ್ರಿಂದ ನಮಗಂತೂ ಬೆಳಗ್ಗೆ ಬೇಗ ಎಚ್ಚರಿಕೆ ಆಗುತ್ತೆ. ನೈಟು ಕೂಡ ಆಲ್ಮೋಸ್ಟ್ ಬೇಗನೆ ಮಲಗ್ತಿದ್ದೀವಿ ಇಲ್ಲಿ. ಸೊ ನನಗೆ 5:30ಗೆಲ್ಲ ನಂಗೆ ಆರಾಮ ಬೇಡ, ಬೆಲ್ ಹೊಡ್ದಂಗೆ ನನಗೆ ಎಚ್ಚರ ಆಗುತ್ತೆ. ಅಂದರೆ ನನಗೆ ಎಚ್ಚರ ಆಗಿಬಿಡುತ್ತೆ. ವಿತೌಟ್ ಅಲಾರಾಮ್ ನಾನು ಎದ್ದೇಳಬಹುದು. ಏಕೆಂದರೆ ಬೆಳಕೆಲ್ಲ ಚೆನ್ನಾಗಿರುತ್ತೆ, ಕಿಟಕಿಯಿಂದ ಆಲ್ಮೋಸ್ಟ್ ಬೆಳಕು ಕಾಣಿಸ್ತಾ ಇರುತ್ತಲ್ಲ, ನನಗೆ ಬೇಗ ಎಚ್ಚರಿಕೆ ಆಗುತ್ತೆ. ನಮ್ಮ ಮನೆಯವರು ಕೂಡ ಹಾಗೆ ಅಂತ ಇದ್ರು, ಬೇಗ ಎಚ್ಚರಿಕೆ ಆಗ್ತಿದೆ ಈ ಮನೆಯಲ್ಲಿ ಅಂತ. ಸೊ ಆಲ್ಮೋಸ್ಟ್ ಸೆಟ್ ಆಗೋಕ್ಕೆ ನಮಗೂ ಸ್ವಲ್ಪ ಟೈಮ್ ಬೇಕಾಯಿತು. 1 ವೀಕ್ವರೆಗೂ ನಮಗೆ ಎಲ್ಲೋ ಬಂದಿರೋ ಥರನೇ ಫೀಲ್ ಆಗ್ತಾಯಿತ್ತು. ಸೊ 1 ವಾರಕ್ಕೆ ನಾವು ಕೂಡ ಅಡ್ಜಸ್ಟ್ ಆಗೋದ್ವಿ. ಬಟ್ ಇವಾಗ ಬೆಟರ್ ಫೀಲ್ ಆಗ್ತಿದೆ ಇಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ಕೆಲಸಗಳು ಅಷ್ಟೇ ಸ್ವಲ್ಪ ಬೇಗನೆ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಇದು ಆ ಮನೆಗೆ ಈ ಮನೆಗೆ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ದೂರ ಇರೋದ್ರಿಂದ ಇವ್ರಿಗೆ ಹೋಗೋಕ್ಕೆ ಅಂದರೆ ಡ್ಯೂಟಿಗೆ ಹೋಗೋಕ್ಕೆ ಸ್ವಲ್ಪ ಇಲ್ಲಿಂದ ಲೇಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಅರ್ಲಿನೇ ಹೊರಡಬೇಕಾಗುತ್ತಲ್ಲ, ಸೊ ಹರಿಬರಿ ಆಗೋಗುತ್ತೆ ಕೆಲಸ ನನಗೂ ಕೂಡ. ಅದಕ್ಕೆ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣವೇ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು 10-15 ನಿಮಿಷ ಆಚೆ ನಿಂತ್ಕೋಬೇಕು ಅಂತ ಅನಿಸ್ತಿರುತ್ತೆ. ಹಾಗಾಗಿ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಒಂದು 10 ನಿಮಿಷ ಹೊರಗಡೆ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದು ಆಮೇಲೆ ನನ್ನ ಕಿಚನ್ ಕೆಲಸಗಳೆಲ್ಲ ಏನಿರುತ್ತೆ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು, ಕ್ಲೀನಿಂಗು, ಅದು ಇದು ಅದೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ.
ಸೊ ನೋಡಿದ್ರಲ್ಲ ಮನೆ ಔಟ್ಸೈಡ್ ಯಾವ ರೀತಿ ವ್ಯೂ ಇದೆ, ಹಾಗೆ ಬೆಳಗ್ಗೆ ಟೈಮ್ ಎಷ್ಟು ಚೆನ್ನಾಗಿರುತ್ತೆ ವೆದರ್ ಅಂತ. ಸೊ ನಾನು ಹಾಗೆ ಇದನ್ನು ಒರಿಜಿನಲ್ ಹೆಂಗಿದೆ ಸೌಂಡ್ ಅದು ಕೇಳಿಸ್ಕೊಂಡ್ಲಿ ಅಂತಲೇ ಹಾಕಿದ್ದೆ. ನನಗಂತೂ ಈ ಸೌಂಡ್ ಕೇಳಿದಾಗೆಲ್ಲ ಮನ್ಸಿಗೆ ತುಂಬ ರಿಲ್ಯಾಕ್ಸೇಷನ್ ಅನಿಸುತ್ತೆ. ಸೊ ಅದಾದ ನಂತರ ನಾನು ನನ್ನ ರೆಗ್ಯುಲರ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಗುಡಿಸೋದು, ಒರೆಸೋದು, ಬಾಗಿಲಲ್ಲಿ ರಂಗೋಲಿ ಹಾಕೋದು, ಇದೆಲ್ಲ ಆ್ಯಸ್ ಯೂಶ್ವಲ್ ಎಲ್ಲ ಹೆಣ್ಮಕ್ಳಿಗೂ ಪ್ರತಿದಿನ ಪ್ರತಿನಿತ್ಯನೂ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಇರೋವಂಥ ಕೆಲಸಗಳು. ಸೊ ಅದನ್ನು ಫಿನಿಶ್ ಅಪ್ ಮಾಡಿಬಿಟ್ಟು ಆಮೇಲೆ ಎದ್ದು ಕಿಚನ್ ಕೆಲಸ ಏನಿದೆಯೋ ಅದನ್ನು ನೋಡಿದ್ರೆ ಆಯಿತು ಅಂತ ಅಂದ್ಕೊಂಡ್ಬಿಟ್ಟು ಫಸ್ಟ್ ಅದೆಲ್ಲ ಮುಗಿಸ್ಕೊಂಡು ಬರೋಣ. ಸೊ ಹೊರಗಡೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗೆ ಬರೋ ಅಷ್ಟೊತ್ತಿಗೆ 6:30 ಆಗೋಗಿರುತ್ತೆ. ಸೊ ಅದಾದಮೇಲೆ ನಾನು ಟೀಗೆ ಇಟ್ಕೊಂಡೆ. ಇನ್ನೇನು ಹಸ್ಬೆಂಡ್ ಎದ್ದೇಳೋ ಟೈಮು, ಅವರು 7 ಒಳಗಡೆ ಎಲ್ಲ ಎದ್ದೇಳ್ತಾರೆ, 6:45 ಹೀಗೆಲ್ಲ ಎದ್ದೇಳ್ಬಿಡ್ತಾರೆ. ಸೊ ಹಾಗಾಗಿ ಅವರಿಗೆ ಫಸ್ಟು ಟೀ ಕೊಟ್ಬಿಡೋಣ ಎದ್ದಿದ ತಕ್ಷಣ ಅಂತ ಹೇಳಿ ಇಟ್ಟೆ. ಅದಾದಮೇಲೆ ಕೆಲಸಗಳನ್ನ ಮಾಡ್ಕೊಂಡ್ರಾಯ್ತು ಅಂತ. ಸೊ ನಾವು ಎವ್ರಿ ಡೇನೂ ಅಷ್ಟೇ ಬೆಳಗ್ಗೆ ಟೀ ಕುಡಿತಾ ಒಂದು 15 ಮಿನಿಟ್ಸ್ ಆದರೂ ನಾವು ಇಬ್ಬರು ಜೊತೆಗೆ ಕೂತ್ಕೊಂಡು ಟೀನ ಎಂಜಾಯ್ ಮಾಡ್ಕೊಂಡು ಕುಡಿತಾ ಸ್ವಲ್ಪ ಕ್ವಾಲಿಟಿ ಟೈಮ್ ಅಂತ ಸ್ಪೆಂಡ್ ಮಾಡ್ತೀವಿ. ಸೊ ದಿನದಲ್ಲಿ ಇದೊಂದು 15 ನಿಮಿಷ ಏನಿದೆ, ಇಟ್ಸ್ ವೆರಿ ಪ್ರೀಷಿಯಸ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಅಷ್ಟೇ, ಎಲ್ಲರ ಲೈಫಲ್ಲೂ ಅಷ್ಟೇ ಒಂದು 15 ನಿಮಿಷನಾದರೂ ಪರವಾಗಿಲ್ಲ, ಒಂದು 10 ನಿಮಿಷ ಆದರೂ ಪರವಾಗಿಲ್ಲ, ಟೀ ಕಾಫಿ ಕುಡ್ಕೊಂಡು ಒಂದು 10 ನಿಮಿಷ ನೀವು ನಿಮ್ಮ ಪಾರ್ಟ್ನರ್ಗೆ ಟೈಮ್ ಕೊಟ್ಕೊಂಡ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬಿಲ್ಡ್ ಆಗುತ್ತೆ ಚೆನ್ನಾಗಿ ಅಂತಲೇ ಹೇಳ್ಬೋದು. ನಮ್ದು ಏನೇ ಇದ್ರೂ ನಮ್ಮದು ಒಪಿನಿಯನ್ಸ್ನ ನಾವು ಶೇರ್ ಮಾಡ್ಬೋದು, ಅವ್ರ ಒಪಿನಿಯನ್ಸ್ನ ಅವರು ಶೇರ್ ಮಾಡ್ತಾರೆ. ಲೈಕ್ ಅವ್ರ ಆಫೀಸಲ್ಲಿ ಏನಾದರೂ ಈ ಥರ ಆಯಿತು ಆ ಥರ ಆಯಿತು, ಏನೋ ಒಂದು ಶೇರಿಂಗ್ ಇದ್ದೇ ಇರುತ್ತೆ. ಸೊ ನಾವು ಆ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಜೋಳದ ರೊಟ್ಟಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ. ನನಗಿಲ್ಲಿ ನನ್ನ ಫ್ರೆಂಡು ತುಂಬ ಹತ್ರನೇ ಇದ್ದಾಳೆ, ಶ್ವೇತಾ ಅಂತ ಹೇಳಿದ್ನಲ್ಲ. ಸೊ ಅವರು ಹಿಟ್ಟು ಕೊಟ್ಟು ಕಳಿಸಿದ್ರು. ರಾಗಿ ಹಿಟ್ಟು, ಜೋಳದ ಹಿಟ್ಟು ಎರಡೂ ಖಾಲಿಯಾಗಿ ಹೋಗಿದೆ ಅಂತ ಹೇಳ್ತಾನೆ ಇದ್ನಲ್ಲ. ಸೊ ಪಾಪ ಮನೆಯಿಂದ ರೆಡಿ ಮಾಡ್ಕೊಂಡಿರೋದು, ಅವ್ರಿಗೆ ರೆಡಿ ಮಾಡ್ಕೊಂಡಿರೋದನ್ನೇ ತಂದು ಕೊಟ್ಟಿದ್ರು. ಸೊ ರೊಟ್ಟಿ ಮಾಡೋಣ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಜೋಳದ ರೊಟ್ಟಿ ಮತ್ತು ಸೊಪ್ಪು ಬೇಳೆ ಹಾಕಿ ಪಲ್ಯ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಹಿಟ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಅವ್ರು ಹಿಟ್ಟಿಡ್ಸಿರೋದು ತುಂಬ ಚೆನ್ನಾಗೇ ಇಡ್ಸಿದ್ರು. ರೊಟ್ಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಜೋಳದ ರೊಟ್ಟಿ, ಸೊಪ್ಪು ಮತ್ತು ಬೇಳೆ ಎಲ್ಲ ಹಾಕಿ ಪಲ್ಯ ಕೂಡ ಮಾಡಿದ್ದೆ.
ನನಗೆ ಪರ್ಸ್ನಲಿ ಏನಂತ ಹೇಳಿದ್ರೆ ರೊಟ್ಟಿ ಚಪಾತಿ ಆದರೆ ಬೇಗ ಮಾಡಿಬಿಡ್ತೀನಿ. ಅದೇ ನನಗೆ ಏನಾದರೂ ಬೇರೆ ತಿಂಡಿ ಮಾಡಬೇಕು ಟಿಫನ್ನು ಅಂತ ಅಂದರೆ ಸ್ವಲ್ಪ ಯೋಚನೆ ಬರುತ್ತೆ. ಏನು ಮಾಡೋದಪ್ಪ, ದಿನ ಏನಾದರೂ ಮಾಡಬೇಕಲ್ಲ, ಯಾರು ಇದನ್ನು ಕಂಡಿಡ್ದಿರೋದು ಅನ್ನೋ ಥರ ಅನಿಸ್ತಿರುತ್ತೆ. ಅದೇ ರೊಟ್ಟಿ ಚಪಾತಿ ದಿನ ಮಾಡು ಅಂದ್ರೂ ಬೇಕಾದ್ರೆ ಮಾಡಿಬಿಡ್ತೀನಿ. ತಿಂಡಿಗಳು ಮಾಡೋದೇ ಬೇಜಾರು. ದಿನ ನೆನೆಸು, ರುಬ್ಬು, ಅಥವಾ ಅದಕ್ಕೆ ಪ್ರಿಪೇರ್ ಮಾಡ್ಕೋ, ತರಕಾರಿ ಹೆಚ್ಚು, ಇವೆಲ್ಲ ನೆನೆಸ್ಕೊಂಡ್ರೆ ಥರ ಬೋರ್ ಬಂದ್ಬಿಡುತ್ತೆ ಒಂದೊಂದು ಸರಿ. ಬಟ್ ಈ ಮನೆಯಲ್ಲಿ ಸ್ವಲ್ಪ ಪರವಾಗಿಲ್ಲ, ಬೇಗ ಎದ್ದು ಬೇಗ ಕೆಲಸನೂ ಬೇಗ ಆಗ್ತಾಯಿದೆ. ಸ್ವಲ್ಪ ಎಲ್ಲ ಕ್ವಿಕ್ಕಾಗಿ ಆಗ್ತಾಯಿದೆ ಕೆಲಸಗಳು ಅಂತಲೇ ಅನಿಸ್ತಿದೆ. ಸೊ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದನೇ ನಾವು ಈ ಮನೆಗೆ ಬಂದಿದ್ದು. ಆ್ಯಂಡ್ ಹಳೆ ಮನೇಲೂ ಅಷ್ಟೇ ನಮಗೆ ಅಂದ್ಕೊಂಡಿದ್ದೆಲ್ಲ ಕೆಲಸಗಳೂ ಕೂಡ ನೆರವೇರಿತ್ತು. ಅದೇ ರೀತಿ ನಾವು ಇಲ್ಲಿ ಏನು ಅಂದ್ಕೊತೀವೋ ಆ ಮನೆಗಿಂತನೂ ಯಶಸ್ಸು ಈ ಮನೇಲಿ ಸಿಗಲಿ ಅಂತಲೇ ನಾವು ಬಯಸಿ ಬಂದಿರೋದು. ಸೊ ಎಲ್ಲ ರೀತಿಯಿಂದನೂ ಒಳ್ಳೆಯದಾದರೆ ಅಷ್ಟೇ ಸಾಕಲ್ವಾ. ಎಲ್ಲರೂ ಬಾಡಿಗೆ ಮನೆಯೇ ಆಗಲಿ ಸ್ವಂತ ಮನೆಯೇ ಆಗಲಿ ಸುಖ ಶಾಂತಿ ನೆಮ್ಮದಿ ಕೊಡಬೇಕು ಮೇಯ್ನಾಗಿ, ಅಷ್ಟನ್ನೇ ನಾವು ಕೂಡ ಬಯಸ್ತಾ ಇರೋದು. ಸೊ ಆ ಮನೇಲಿ ಏನು ಒಳ್ಳೆಯದಾಗಿತ್ತೋ ಅದೇ ರೀತಿ ಈ ಮನೇಲೂ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಿ ಕಷ್ಟ ಸುಖ ಎರಡನ್ನೂ ತೂಗಿಸ್ಕೊಂಡು ಹೋಗುವಂಥ ಒಂದು ಶಕ್ತಿನ ನಮ್ಗೆ ಆ ದೇವ್ರು ಕೊಟ್ಟರೆ ಅಷ್ಟೇ ಸಾಕು. ಸುಖನೇ ಇರಬೇಕು ಜೀವನದಲ್ಲಿ ಅಂತ ನಾನು ಯಾವತ್ತೂ ಬಯಸ್ತೋಳಲ್ಲ. ನಮ್ಮ ಮನೆಯವರು ಕೂಡ ಅಷ್ಟೇ. ಕಷ್ಟ ಸುಖ ಏನೇ ಬಂದ್ರೂ ಕೂಡ ಈಕ್ವಲ್ ಆಗಿ ಅಕ್ಸೆಪ್ಟೆನ್ಸ್ ಮಾಡಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಲೈಫ್ ಲೀಡ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಏನ್ ತಿಂತಾ ಇರೋದು? ರೊಟ್ಟಿ. ಸೊ ರೊಟ್ಟಿ ಮಾಡೋ ಕೆಲಸ ಎಲ್ಲ ಮುಗ್ದಿತ್ತು. ಸೊ ಅದು ಮುಗ್ದಿದ ತಕ್ಷಣನೇ ಹಿಂದೆನೇ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟೆ. ಸ್ವಲ್ಪ ಇದ್ದಾಗೆ ತೊಳ್ಕೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ. ಇಲ್ಲ ಒಂದೇ ಸರಿಗೆ ಒಂದು ರಾಶಿ ಪಾತ್ರೆ ಆದರೆ ನಿಜವಾಗ್ಲೂ ಪಾತ್ರೆ ತೊಳೆಯುವಂಥ ಕೆಲಸ ನಿಜವಾಗ್ಲೂ ಇಷ್ಟ ಆಗಲ್ಲ. ಅದರಲ್ಲೂ ಒಂದು ರಾಶಿ ಪಾತ್ರೆ ಆದ್ರಂತೂ ಇನ್ನೂ ಯೋಚನೆ ಬಿದ್ದುಬಿಡ್ತೀವಿ. ಸೊ ಬೇಗ ಎಲ್ಲ ಚಿಕ್ಕ ಪುಟ್ಟ ಇದ್ದಿದ್ದನ್ನೆಲ್ಲ ವಾಶ್ ಮಾಡಿಕೊಂಡು ಸ್ಲ್ಯಾಬ್ನು ಕ್ಲೀನಾಗಿ ನೀಟಾಗಿ ಎಲ್ಲ ವೈಪ್ ಮಾಡಿಕೊಂಡೆ ಕಿಚನ್ದು ಕೆಲಸನೇ ಕಂಪ್ಲೀಟ್ ಮುಗ್ದೋಗುತ್ತೆ. ಸೊ ಅದೆಲ್ಲ ಆದ ನಂತರ ಅವ್ರದ್ದು ನಮ್ಮ ಮನೆಯವ್ರದ್ದು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಅವರು ಪೂಜೆ ಎಲ್ಲ ಮಾಡಿದರು. ಸೊ ನಂದು ಕೂಡ ಸ್ನಾನ ಆಯಿತು. ಸೊ ಇಬ್ಬರು ಜೊತೆಗೆ ಕುತ್ಕೊಂಡು ಟಿಫನ್ ಕೂಡ ಮಾಡಿದ್ವಿ. ಅದಾದ ನಂತರ ಅವ್ರ ಪಾಡಿಗೆ ಅವ್ರ ಆಫೀಸ್ಗೆ ಹೊರಟರು. ಮತ್ತು ಮಿಕ್ಕಿದ ಮನೆ ಕೆಲಸಗಳನ್ನು ಮತ್ತು ಥಿಂಗ್ಸ್ ಎಲ್ಲ ಇನ್ನೂ ಸ್ವಲ್ಪ ಆರ್ಗನೈಸ್ ಎಲ್ಲ ಮಾಡೋದಿತ್ತಲ್ಲ, ಸೊ ಅದನ್ನೆಲ್ಲ ನಾನು ಮಾಡಿಕೊಂಡೆ. ಸೊ ಇದಿಷ್ಟು ಹೊಸ ಮನೆಯಲ್ಲಿ ಸದ್ಯಕ್ಕೆ ಇವಾಗ ನಮ್ಮ ರೊಟೀನ್ ಯಾವ ರೀತಿ ಸ್ಟಾರ್ಟ್ ಆಗಿದೆ ಅನ್ನೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡು ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಇಲ್ಲಿವರೆಗೂ ನಮಸ್ಕಾರ.